ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪನೇ ಫೋನ್ ಮಾಡ್ತೀನಿ. ಅಪ್ಪ ನೋಡಿ ಯಾರಿದ್ದಾರೆ. ನಮಸ್ಕಾರ ಅಳಿಯಂದ್ರಿಗೆ. ಚೆನ್ನಾಗಿದ್ದೀರಾ? ಹಾ, ತಿಂದಿರಾ? ಇಲ್ಲ. ಅಯ್ಯೋ ಅಳಿಯಂದ್ರೆ ತುಂಬಾ ಲೇಟ್ ಆಯ್ತಲ್ವಾ? ಲೇ ದೀಪ, ಅಳಿಯಂದ್ರಿಗೆ ಟೈಮ್ ಸರಿಯಾಗಿ ತಿಂಡಿ ಮಾಡ್ಕೊಡಕ್ಕಾಗಲ್ವಾ? ಮಾಡಾಕೋದಷ್ಟೇ ಅಲ್ಲ, ನಾನು ತುತ್ ಮಾಡಿ ತಿಡ್ಸ್ತೀನಿ ಅಲ್ವೇನ್ರಿ? ಅಳಿಯಂದ್ರೆ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಮನೆ ತುಂಬಾ ನೆಂಟರು ಬಂದಿದ್ದಾರಂತೆ. ನಮ್ಗಳಿಗೂ ದೀಪನ ನೋಡ್ಬೇಕು ಅಂತ ಅನ್ಸಿದೆ. ಕರ್ಕೊಂಡೊಂದ್ಸಲ ಮನೆಗೆ ಬನ್ನಿ. ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡಿದಾಗ್ಲೇ ಒಳ್ಳೆ ಮನಸ್ಸಿರೋ ಹುಡುಗ ಅಂತ ಅನ್ಕೊಂಡಿದ್ದೆ. ನಮ್ಮ ಹುಡುಗಿನೂ ಅಷ್ಟೇ, ನಿಮ್ಮಷ್ಟೇ ಒಳ್ಳೆ ಮನಸ್ಸಿರೋ ಹುಡುಗಿ. ನಿಮ್ಮೊಬ್ಬರನ್ನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ. ಅಲ್ಲ ಅಳಿಯಂದ್ರೆ, ದೀಪನ್ಗೊಂದ್ ಜೊತೆ ಒಳ್ಳೆ ಬಟ್ಟೆ ಕೊಡ್ಸೋದಲ್ವಾ? ಅಂದ್ರೆ ಮನೆ ತುಂಬಾ ನೆಂಟ್ರಿದ್ದಾರೆ ಅಂತ ಬೇರೆ ಹೇಳ್ತಿದ್ದಾಳೆ. ಅಳಿಯಂದ್ರೆ, ನೀವು ಮತ್ತೆ ನಿಮ್ಮ ಹೆಂಡತಿ ಇಬ್ಬರನ್ನು ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಹರಕೆ ಇದೆ. ನೀವು ದೀಪನ ಎತ್ಕೊಂಡು ಬೆಟ್ಟ ಹತ್ಬೇಕು. ಯಾವಾಗ ಬರ್ತೀರಾ? ದೀಪು, ಅಳಿಯಂದ್ರಲ್ಲಮ್ಮ. ಅವರಾ? ಅದು ನೆಂಟ್ರು ಬಂದಿದಾರಲ್ವಾ, ಅವ್ರನ್ನ ವೆಲ್ಕಮ್ ಮಾಡಕ್ ಹೋಗಿದ್ದಾರೆ. ನನಗೂ ತುಂಬಾ ಕೆಲಸ ಇದೆ. ಅವ್ರ ಜೊತೆ ನೆಂಟ್ರನ್ನ ಮಾತಾಡ್ಸ್ಬೇಕಲ್ವಾ, ನಾನು ಅಲ್ಲಿಗೆ ಹೋಗ್ಬೇಕಲ್ವಾ. ಇಡ್ತೀನಿ. ಸರಿ ಮಗ. ನನ್ನ ಮಗಳ ಸಂತೋಷನೇ ನನಗೆ ನೆಮ್ಮದಿ. ಈಗ ನನ್ನ ಮನಸ್ಸಿಗೆ ನಿರಾಳ ಆಯ್ತು ರೀ. ಚೆನ್ನಾಗಿರ್ಲಿ ನನ್ನ ಮಗಳು. ಅಬ್ಬಾ, ಈಗ ಸಮಾಧಾನ ಆಯ್ತು. ನೀವೇನಾದ್ರೂ ಪೊಲೀಸಪ್ಪ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯೆ ಏನು ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಅವ್ರು ತುಂಬಾ ಬೇಜಾರು ಮಾಡ್ಕೋತಿದ್ರು. ಈಗೆಲ್ಲ ಸರಿ ಹೋಯ್ತು. ಏನ್ರಿ ಸರಿ ಹೋಯ್ತು? ಬರೀ ನಿಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನಮ್ಮ ಮನೆಗೆ ಬಂದಿದ್ರಿಂದ ನಾನು ನಮ್ಮದಕ್ಕೆ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂತ ಗೊತ್ತಾ ನಿಮಗೆ? ರೂಮ್ಗೆ ಬರಬೇಡಿ ಅಂತ ಅಷ್ಟು ಸರ್ತಿ ಹೇಳಿದ್ರು ಏನಾದರೂ ಒಂದು ನೆಪ ಹೇಳ್ಕೊಂಡು ಪದೇ ಪದೇ ಬರ್ತಾ ಇರ್ತೀರಲ್ಲ, ನಿಮ್ಗೇನು ಅನ್ಸಲ್ವಾ? ಸಾರಿ. ಏನ್ರಿ ಸಾರಿ? ನಿಮ್ಮಿಂದ ನಮ್ಮ ಅದಕ್ಕೆ ನೆಮ್ಮದಿನೇ ಹಾಳಾಗಿದೆ. ನೀವು ಈ ರೀತಿ ನಮ್ಮ ರೂಮಿಗೆ ಬಂದಿದ್ದೀರಾ ಅಂತ ಗೊತ್ತಾದ್ರೆ ನಮ್ಮ ಅದಕ್ಕೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅವ್ರು ಎಷ್ಟು ಹರ್ಟ್ ಆಗ್ತಾರೆ ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.